ಹೋಟೆಲ್ ಮಂದಾರ ಕಾಪು ಅರ್ಪಿಸುವ ಸ್ಪಂದನ ಸವಿರುಚಿ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಮಹಿಮಾ ಕೋಕೋನಟ್ ಆಯಿಲ್, ಮಹಿಮಾ ಇಂಡಸ್ಟ್ರೀಸ್, ಸುಭಾಷ್ ನಗರ, ಉಡುಪಿ. ನಮಸ್ಕಾರ ವೀಕ್ಷಕರೇ, ಇದು ಮಂದಾರ ಹೋಟೆಲ್ಸ್ ಕಾಪು ಪ್ರಸ್ತುತಿಪಡಿಸುವಂತಹ ನಿಮ್ಮೆಲ್ಲರ ನೆಚ್ಚಿನ ಅಡುಗೆ ಕೋಣೆಯ ಅದ್ಭುತ ರೆಸಿಪಿಗಳನ್ನು ಅನಾವರಣಗೊಳಿಸುವಂತಹ ಕಾರ್ಯಕ್ರಮ ಸ್ಪಂದನ ಸವಿರುಚಿ ವಿತ್ ಅಶ್ವಿನಿ ಆರ್ ಶೆಟ್ಟಿ. ಈ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಅದೇ ರೀತಿ ನಮ್ಮ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಮಹಿಮಾ ಪ್ಯೂರ್ ಕೊಕೊನೆಟ್ ಆಯಿಲ್, ಸುಭಾಷ್ ನಗರ, ಶಂಕರ್ಪುರ, ಕಟ್ಪಾಡಿ. ಎಸ್ ವೀಕ್ಷಕರೇ, ಸ್ಪಂದನ ಸವಿರುಚಿ ಅಂದ ತಕ್ಷಣ ಎಲ್ಲರಿಗೂ ನೆನಪಾಗ್ತಾರೆ ನಮ್ಮ ಅಶ್ವಿನಿ ಮೇಡಮ್ ಅವರು. ಸೊ ಅಶ್ವಿನಿ ಮೇಡಮ್ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಲೇಬೇಕು. ನಾನೀಗ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ. ಎಸ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಮೇಡಮ್. ಥ್ಯಾಂಕ್ ಯು. ಎಸ್, ಹೇಗಿದ್ದೀರಾ? ಸೌಖ್ಯ, ನೀವು ಹೇಗಿದ್ದೀರಿ? ನಾವು ಕೂಡ ಸೌಖ್ಯ. ಸೊ ನಮ್ಮ ವೀಕ್ಷಕರಂತೂ ಅಶ್ವಿನಿ ಮೇಡಮ್ ಬಂದ್ರು ಅಂದ್ರೆ ಕಾಯ್ತಾ ಇರ್ತಾರೆ, ಏನ್ ಸ್ಪೆಷಲ್ ಇವತ್ತಿನ ದಿನ ಅಂತೇಳಿ ಕುತೂಹಲದಿಂದ ಕಾಯ್ತಾ ಇರ್ತಾರೆ. ಸೊ ಇವತ್ತು ಏನ್ ಸ್ಪೆಷಲ್ ಹೇಳಿಕೊಡ್ತಾ ಇದ್ದೀರಾ ನಮ್ಮ ವೀಕ್ಷಕರಿಗೆ? ಮಳೆಗಾಲದಲ್ಲಿ ನೆಗಡಿ, ಜ್ವರ, ಕೆಮ್ಮು ಎಲ್ಲ ಸಾಮಾನ್ಯವಾಗಿ ಎಲ್ಲರಿಗೂ ಬರ್ತದೆ. ಹೌದು, ನಿಜ. ಹಾಗಾಗಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಂತಹ ಮನೆಯಲ್ಲೇ ಸಿಗುವ ಒಂದು ಸೊಪ್ಪಿನಿಂದ ಚಟ್ನಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಸೊಪ್ಪು ಯಾವ್ದು ಅಂತ ಈಗ ಕ್ವಶನ್ ಆಗ್ತಾ ಇದೆ. ನೆಲನೆಲ್ಲಿಯ ಗಿಡದ ಸೊಪ್ಪುಗಳಿಂದ, ನೆಲನೆಲ್ಲಿ ಗಿಡದ ಸೊಪ್ಪಿನಿಂದ ಇವತ್ತಿನ ಚಟ್ನಿ ಮಾಡ್ತಾ ಇದ್ದೀರಾ. ಇದಂತೂ ತುಂಬಾನೇ ಸ್ಪೆಷಲ್ ಆಗಿದೆ. ಹೂವಿನ ಗಿಡದ ಸೈಡ್ ಅಲ್ಲೇ ಎಲ್ಲ ಬೆಳೀತದೆ. ಹೌದು, ಅದು ಹೆಚ್ಚಾಗಿ ಹುಲ್ಲುನೊಟ್ಟಿಗೆ ತೆಗೆದು ಬಿಸಾಡ್ತಾರೆ. ಅಂತ ಸಮಯದಲ್ಲಿ ನೀವೀಗ ಅದರಿಂದ ಒಂದು ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳ್ತಾ ಇದ್ದೀರಾ. ಅದಲ್ಲದೆ ಅದರ ಚಟ್ನಿ ಕೂಡ ಹೇಳ್ತಾ ಇದ್ದೀರಾ. ಸೊ ನೀವು ಮಾಡ್ತಾ ಇರುವಂತಹ ರೆಸಿಪಿಗೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ನೆಲನೆಲ್ಲಿಯ ಚಟ್ನಿ ಮಾಡಲಿಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್: ನೆಲನೆಲ್ಲಿಯ ಸೊಪ್ಪುಗಳು, ಅರ್ಧ ಬೌಲ್ನಷ್ಟು ತೆಂಗಿನಕಾಯಿ, ಸ್ವಲ್ಪ ಕರಿಬೇವು, 1.5 ಟೇಬಲ್ ಸ್ಪೂನ್ನಷ್ಟು ಕಡಲೆಬೇಳೆ, ಸ್ವಲ್ಪ ಹುಣಸೆ ಹುಳಿ, 1 ಟೇಬಲ್ ಸ್ಪೂನ್ನಷ್ಟು ಸಾಸಿವೆ, ಸ್ವಲ್ಪ ಎಣ್ಣೆ, 3 ಘಾಟಿ ಮೆಣಸು, ರುಚಿಗೆ ತಕ್ಕಷ್ಟು ಉಪ್ಪು. ಮೊದಲಿಗೆ ನಾವು ಈ ಇಂಗ್ರೀಡಿಯೆಂಟ್ಸ್ಗಳನ್ನು ಲೈಟಾಗಿ ಹುರ್ಕೊಳ್ಬೇಕು. ಪ್ಯಾನನ್ನು ಬಿಸಿ ಆಗಲಿಕ್ಕೆ ಇಟ್ಟೆ. ಒಂದೇ 1 ಟೇಬಲ್ ಸ್ಪೂನ್ ಎಣ್ಣೆ ಸಾಕು. 2 ಘಾಟಿ ಮೆಣಸು, ಸ್ವಲ್ಪ ಕರಿಬೇವನ್ನು ಹಾಕೊಂಡು ಹುರ್ಕೊಳ್ಳುವ. ಖಾರ ಎಷ್ಟು ಬೇಕೋ ಅಷ್ಟು ಮೆಣಸನ್ನು ನಾವು ಹಾಕ್ಕೊಳ್ಬಹುದು, ಖಾರ ನೋಡಿಕೊಂಡು. ಡೈಲಿ ನಾವು ಮನೆಯಲ್ಲಿ ಯೂಸ್ ಮಾಡುವ ರೆಡ್ ಚಿಲ್ಲೀಸ್ ಆದರೆ ನಮಗೆ ಸಾಧಾರಣ ಅಂದಾಜು ಇರ್ತದೆ ಯಾವ ಥರ ಖಾರ ಇರ್ತದೆ ಅಂತ. ನಂತರ ಈ ಕಡಲೆಬೇಳೆಯನ್ನು ಹಾಕಿದೆ. ಕೆಂಪಗಾಗುವವರೆಗೆ ಇದನ್ನು ಹುರ್ಕೊಳ್ಳುವ. 1 ಘಾಟಿ ಮೆಣಸನ್ನು ಕೊನೆಗೆ ಒಗ್ಗರಣೆ ಹಾಕ್ಲಿಕ್ಕಂತ ಇಟ್ಕೊಂಡಿದ್ದೇನೆ. ಎಸ್, ಈಗ ಫ್ಲೇಮನ್ನು ಆಫ್ ಮಾಡಿಕೊಂಡು ಈ ಸೊಪ್ಪುಗಳನ್ನು ಹಾಕ್ಕೊಂಡು ಒಂದು ಮಿಕ್ಸ್ ಮಾಡಿದರೆ ಆಯಿತು. ನಿಧಾನವಾಗಿ ಬಿಡಿಸ್ಕೊಂಡು ಹಾಕ್ಕೊಳ್ಳುವ. ಕಾಯಿ ಸಹ ಅದರಲ್ಲೇ ಇದೆ. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಲವಾರು ಬಗೆಯ ವೈರಸ್ಗಳನ್ನು ಕೊಲ್ಲುವ ಶಕ್ತಿ ಇದಕ್ಕಿದೆ ಈ ಸೊಪ್ಪಿನಲ್ಲಿ. ಲೈಟಾಗಿ ಬಾಡಿಸ್ಕೊಂಡ್ರೆ ಸಾಕು. ಈ ಆಟಿ ತಿಂಗಳಲ್ಲಿ ಅಡಿಗೆ ಮಾಡಲಿಕ್ಕೆ ತರಕಾರಿ ಇಲ್ಲ ಅಂತ ಹೇಳಬಾರ್ದಂತೆ ಮೊದಲಿನವರು. ಸಾಮಾನ್ಯವಾಗಿ ಹೇಳುವಂತಹ ಒಂದು ಇದು ಡೈಲಾಗ್ಸ್. ಅಂದರೆ ಮನೆಯ ಸುತ್ತಮುತ್ತಲು ಇರುವಂತಹ ವಸ್ತುಗಳನ್ನೇ, ಸೊಪ್ಪುಗಳನ್ನೇ ಬಳಸ್ಕೊಂಡು ಅಡುಗೆ ಮಾಡಿ ಎನ್ನುವ ಒಂದು ಸಂದೇಶ ಅದರಲ್ಲಿ ಅಡಗಿರ್ತದೆ. ಎಸ್, ಇಷ್ಟು ಬಾಡಿದರೆ ಸಾಕು. ಈಗ ಇದನ್ನು ನಾವು ಮಿಕ್ಸಿ ಜಾರಿಗೆ ಹಾಕ್ಕೊಂಡು
ತೆಂಗಿನಕಾಯಿ, ಹುಣಸೆ ಹುಳಿ, ಉಪ್ಪಿನ ಜೊತೆಗೆ ರುಬ್ಕೊಳ್ಳುವ. ಹುಣಸೆ ಹುಳಿ, ತೆಂಗಿನಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ಗ್ರೈಂಡ್ ಮಾಡಲಿಕ್ಕೆ ಸ್ವಲ್ಪ ನೀರು ಸಾಕು. ನುಣ್ಣಗೆ ಇದನ್ನು ರುಬ್ಕೊಳ್ಳುವ. ಚಟ್ನಿಗೀಗ ಒಗ್ಗರಣೆ ರೆಡಿ ಮಾಡಿಕೊಳ್ಳುವ. ಒಂದೂವರೆ ಟೇಬಲ್ ಸ್ಪೂನ್ನಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಈ ಘಾಟಿ ಮೆಣಸು ಒಂದು ಇಟ್ಟಿದ್ದೇನಲ್ಲ ಅದನ್ನು ಹಾಕ್ಕೊಂಡೆ. ಸರಿ ಬಿಸಿಯಾಗಲಿ. ಸಾಸಿವೆ 1 ಟೇಬಲ್ ಸ್ಪೂನ್ನಷ್ಟು, ಕರಿಬೇವು, ಇದನ್ನು ರೆಡಿಯಾದ ಚಟ್ನಿ ಮೇಲೆ ಪೋರ್ ಮಾಡಿದರೆ ರುಚಿ ರುಚಿಯಾದ ಆರೋಗ್ಯಕರವಾದ ನೆಲನೆಲ್ಲಿಯ ಚಟ್ನಿ ರೆಡಿಯಾಗಿದೆ. ದಿವ್ಯಾ ಅವರೇ ನೋಡಿ, ನೆಲನೆಲ್ಲಿಯ ಚಟ್ನಿ ರೆಡಿ ಆಗಿದೆ. ಹೇಗಾಗಿದೆ ಅಂತ ಹೇಳಿ. ಡಿಫ್ರೆಂಟ್ ಆಗಿರುವಂತಹ ಈ ಒಂದು ನೆಲನೆಲ್ಲಿಯಿಂದ ಚಟ್ನಿ ಮಾಡಿದ್ದೀರಾ ಇವತ್ತು. ನಾನು ಟೇಸ್ಟ್ ಮಾಡ್ತೇನೆ. ವೀಕ್ಷಕರಿಗಂತ ಹೇಳಲೇಬೇಕು ಟೇಸ್ಟ್ ಹೇಗಿದೆ ಅಂತ. ಅವರು ಕೂಡ ಕಾಯ್ತಾ ಇದ್ದಾರೆ ಹೇಗಿದೆ ಅಂತ ಕೇಳೋದಕ್ಕೆ. ಇದನ್ನ ನಾವು ಚಪಾತಿ, ರೊಟ್ಟಿ, ಅನ್ನ, ದೋಸೆ, ಇಡ್ಲಿ ಯಾವುದ್ರ ಜೊತೆಗೂ ಕಾಂಬಿನೇಷನ್ ಮಾಡ್ಕೊಳ್ಬಹುದು. ನಿಜವಾಗ್ಲೂ ಆರೋಗ್ಯಕ್ಕೂ ತುಂಬಾ ಒಳ್ಳೇದಲ್ವಾ? ಬೆನಿಫಿಟ್ಸ್ ಇನ್ನೊಂದ್ಸಲ ಹೇಳ್ಬೋದಾ ನಮ್ಮ ವೀಕ್ಷಕರಿಗೆ? ಬೆನಿಫಿಟ್ಸ್ ಅಂದ್ರೆ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸ್ತದೆ. ಏಡ್ಸ್, ಜಾಯಿಂಟ್ ಅಂತಹ ವೈರಸ್ ಗಳನ್ನ ಕಿಲ್ ಮಾಡುವ ಶಕ್ತಿಯು ಇದಕ್ಕೆ ಇದೆ. ಹಾಗಾಗಿ ಸರ್ವ ರೋಗಕ್ಕೂ ಇದು ಮದ್ದು ಅಂತಾನೆ ರಾಮಬಾಣ ಅಂತಾನೆ ಹೇಳ್ಬೋದು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಒಂದು ಉತ್ತಮವಾಗಿರುವಂತಹ ಆರೋಗ್ಯಕರವಾಗಿರುವಂತಹ ಚಟ್ನಿಯನ್ನ ಇವತ್ತು ನಮ್ಮ ಅಶ್ವಿನಿ ಮೇಡಮ್ ಅವರು ನಮಗೆ ಹೇಳಿಕೊಟ್ಟಿದ್ದಾರೆ. ಸೊ ಈ ರೆಸಿಪಿ ಅವರು ಮಾಡಬೇಕಾದ್ರೆ ಏನಾದರೂ ಇಂಗ್ರೀಡಿಯೆಂಟ್ಸ್ ನಿಮಗೆ ಮಿಸ್ ಆಗಿದ್ರೆ ಇನ್ನೊಂದ್ಸಲ ನೋಡ್ಕೊಂಡು ಬನ್ನಿ. ನೆಲನೆಲ್ಲಿಯ ಚಟ್ನಿ ಮಾಡಲಿಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್: ನೆಲನೆಲ್ಲಿಯ ಸೊಪ್ಪುಗಳು, ಅರ್ಧ ಬೌಲ್ನಷ್ಟು ತೆಂಗಿನಕಾಯಿ, ಸ್ವಲ್ಪ ಕರಿಬೇವು, 1.5 ಟೇಬಲ್ ಸ್ಪೂನ್ನಷ್ಟು ಕಡಲೆಬೇಳೆ, ಸ್ವಲ್ಪ ಹುಣಸೆ ಹುಳಿ, 1 ಟೇಬಲ್ ಸ್ಪೂನ್ನಷ್ಟು ಸಾಸಿವೆ, ಸ್ವಲ್ಪ ಎಣ್ಣೆ, 3 ಘಾಟಿ ಮೆಣಸು, ರುಚಿಗೆ ತಕ್ಕಷ್ಟು ಉಪ್ಪು. ಮೊದಲಿಗೆ ನಾವು ಈ ಇಂಗ್ರೀಡಿಯೆಂಟ್ಸ್ಗಳನ್ನು ಲೈಟಾಗಿ ಹುರ್ಕೊಳ್ಬೇಕು. ಪ್ಯಾನನ್ನು ಬಿಸಿ ಆಗಲಿಕ್ಕೆ ಇಟ್ಟೆ. 1 ಟೇಬಲ್ ಸ್ಪೂನ್ ಎಣ್ಣೆ ಸಾಕು. 2 ಘಾಟಿ ಮೆಣಸು, ಸ್ವಲ್ಪ ಕರಿಬೇವನ್ನು ಹಾಕ್ಕೊಂಡು ಹುರ್ಕೊಳ್ಳುವ. ಖಾರ ಎಷ್ಟು ಬೇಕೋ ಅಷ್ಟು ಮೆಣಸನ್ನು ನಾವು ಹಾಕ್ಕೊಳ್ಬಹುದು, ಖಾರ ನೋಡಿಕೊಂಡು. ಡೈಲಿ ನಾವು ಮನೆಯಲ್ಲಿ ಯೂಸ್ ಮಾಡುವ ರೆಡ್ ಚಿಲ್ಲೀಸ್ ಆದರೆ ನಮಗೆ ಸಾಧಾರಣ ಅಂದಾಜು ಇರ್ತದೆ ಯಾವ ಥರ ಖಾರ ಇರ್ತದೆ ಅಂತ. ನಂತರ ಈ ಕಡಲೆಬೇಳೆಯನ್ನು ಹಾಕಿದೆ. ಕೆಂಪಗಾಗುವವರೆಗೆ ಇದನ್ನು ಹುರ್ಕೊಳ್ಳುವ. 1 ಘಾಟಿ ಮೆಣಸನ್ನು ಕೊನೆಗೆ ಒಗ್ಗರಣೆ ಹಾಕ್ಲಿಕ್ಕಂತ ಇಟ್ಕೊಂಡಿದ್ದೇನೆ. ಈಗ ಫ್ಲೇಮನ್ನು ಆಫ್ ಮಾಡಿಕೊಂಡು ಈ ಸೊಪ್ಪುಗಳನ್ನು ಹಾಕ್ಕೊಂಡು ಒಂದು ಮಿಕ್ಸ್ ಮಾಡಿದರೆ ಆಯಿತು. ನಿಧಾನವಾಗಿ ಬಿಡಿಸ್ಕೊಂಡು ಹಾಕ್ಕೊಳ್ಳುವ.
ಕಾಯಿ ಸಹ ಅದರಲ್ಲೇ ಇದೆ. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಲವಾರು ಬಗೆಯ ವೈರಸ್ಗಳನ್ನು ಕೊಲ್ಲುವ ಶಕ್ತಿ ಇದಕ್ಕಿದೆ ಈ ಸೊಪ್ಪಿನಲ್ಲಿ. ಲೈಟಾಗಿ ಬಾಡಿಸ್ಕೊಂಡ್ರೆ ಸಾಕು. ಈ ಆಟಿ ತಿಂಗಳಲ್ಲಿ ಅಡಿಗೆ ಮಾಡಲಿಕ್ಕೆ ತರಕಾರಿ ಇಲ್ಲ ಅಂತ ಹೇಳಬಾರ್ದಂತೆ ಮೊದಲಿನವರು. ಸಾಮಾನ್ಯವಾಗಿ ಹೇಳುವಂತಹ ಒಂದು ಇದು ಡೈಲಾಗ್ಸ್. ಅಂದರೆ ಮನೆಯ ಸುತ್ತಮುತ್ತಲು ಇರುವಂತಹ ವಸ್ತುಗಳನ್ನೇ ಸೊಪ್ಪುಗಳನ್ನೇ ಬಳಸ್ಕೊಂಡು ಅಡುಗೆ ಮಾಡಿ ಎನ್ನುವ ಒಂದು ಸಂದೇಶ ಅದರಲ್ಲಿ ಅಡಗಿರ್ತದೆ. ಇಷ್ಟು ಬಾಡಿದರೆ ಸಾಕು. ಈಗ ಇದನ್ನು ನಾವು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ತೆಂಗಿನಕಾಯಿ, ಹುಣಸೆ ಹುಳಿ, ಉಪ್ಪಿನ ಜೊತೆಗೆ ರುಬ್ಕೊಳ್ಳುವ. ಹುಣಸೆ ಹುಳಿ, ತೆಂಗಿನಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ಗ್ರೈಂಡ್ ಮಾಡಲಿಕ್ಕೆ ಸ್ವಲ್ಪ ನೀರು ಸಾಕು. ನುಣ್ಣಗೆ ಇದನ್ನು ರುಬ್ಕೊಳ್ಳುವ. ಚಟ್ನಿಗೀಗ ಒಗ್ಗರಣೆ ರೆಡಿ ಮಾಡಿಕೊಳ್ಳುವ. 1.5 ಟೇಬಲ್ ಸ್ಪೂನ್ನಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಈ ಘಾಟಿ ಮೆಣಸು ಒಂದು ಇಟ್ಟಿದ್ದೇನಲ್ಲ ಅದನ್ನು ಹಾಕ್ಕೊಂಡೆ. ಸರಿ ಬಿಸಿಯಾಗಲಿ. ಸಾಸಿವೆ 1 ಟೇಬಲ್ ಸ್ಪೂನ್ನಷ್ಟು, ಕರಿಬೇವು, ಇದನ್ನು ರೆಡಿಯಾದ ಚಟ್ನಿ ಮೇಲೆ ಪೋರ್ ಮಾಡಿದರೆ ರುಚಿ ರುಚಿಯಾದ ಆರೋಗ್ಯಕರವಾದ ನೆಲನೆಲ್ಲಿಯ ಚಟ್ನಿ ರೆಡಿಯಾಗಿದೆ. ಎಸ್ ವೀಕ್ಷಕರೇ, ನಾನೀಗ ಈ ಒಂದು ಸ್ಪೆಷಲ್ ಆಗಿರುವಂತಹ ನೆಲನೆಲ್ಲಿಯಿಂದ ಮಾಡಿದಂತಹ ಚಟ್ನಿಯನ್ನು ಟೇಸ್ಟ್ ಮಾಡ್ತೇನೆ, ಮಾಡಿ ನಿಮಗೆ ಹೇಳ್ತೇನೆ ಹೇಗಾಗಿದೆ ಅಂತ ಹೇಳಿ. ನಿಜವಾಗ್ಲೂ ಒಂಥರ ಅದು ಗೊತ್ತೇ ಆಗುದಿಲ್ಲ ನೀವು ಅದಕ್ಕೆ ನೆಲನೆಲ್ಲಿ ಹಾಕಿದ್ರು ಅಂತ. ನಮ್ಮದು ನೆಲ್ಲಿಕಾಯಿ ಇದೆಲ್ಲ ಚಟ್ನಿ ಎಲ್ಲ ಹೇಗಿರ್ತದೆ ಅದೇ ಟೇಸ್ಟ್ ಕೊಡ್ತಾ ಇದೆ. ತುಂಬಾನೇ ಟೇಸ್ಟ್ ಆಗಿದೆ ಮೇಡಮ್. ನಿಜ ಹೇಳ್ತಿದ್ದೀನಿ ವೀಕ್ಷಕರೇ, ನಾನು ಸುಳ್ಳು ಹೇಳ್ತಿಲ್ಲ, ನಿಜವಾಗ್ಲೂ ಟೇಸ್ಟ್ ಆಗಿದೆ. ಸೊ ನೀವು ಟ್ರೈ ಮಾಡಲೇಬೇಕು. ಸೊ ಇಂಥ ಒಂದು ಒಳ್ಳೆ ಆರೋಗ್ಯಕರವಾಗಿರುವಂತಹ ಚಟ್ನಿಯನ್ನ ನಮ್ಮ ವೀಕ್ಷಕರಿಗೆ ನಮಗೆಲ್ಲ ಹೇಳಿಕೊಟ್ಟಿರೋದಕ್ಕೆ ತುಂಬಾನೇ ಥ್ಯಾಂಕ್ಸ್ ಮೇಡಮ್. ವೆಲ್ಕಮ್. ಎಸ್ ವೀಕ್ಷಕರೇ, ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಒಂದು ಟೇಸ್ಟ್ ಆಗಿರುವಂತಹ ಈ ರೆಸಿಪಿಯನ್ನು.
ಎಸ್ ವೀಕ್ಷಕರೇ, ನಿಜವಾಗ್ಲೂ ನಮ್ಮ ಅಶ್ವಿನಿ ಮೇಡಮ್ ಅವರು ಇವತ್ತು ಮಾಡಿರುವಂತಹ ಈ ಒಂದು ಆರೋಗ್ಯಕರವಾಗಿರುವಂತಹ ನೆಲನಲ್ಲಿನ ಚಟ್ನಿ ತುಂಬಾನೇ ಟೇಸ್ಟ್ ಆಗಿದೆ. ನೀವು ಮನೆಯಲ್ಲಿ ಟ್ರೈ ಮಾಡಿ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಇನ್ನು ಯಾವತ್ತೂ ಹುಲ್ಲೆಲ್ಲ ತೆಗಿಬೇಕಾದ್ರೆ ಎಲ್ಲಿಯಾದರೂ ನೆಲನೆಲ್ಲಿ ಇದ್ರೆ ಅದನ್ನು ಸೈಡಿಗೆ ಇಟ್ಟು ಚಟ್ನಿ ಮಾಡಬೇಕು ನೀವು. ಸೊ ನೆಕ್ಸ್ಟ್ ಇನ್ನೊಂದು ಹೊಸ ರೆಸಿಪಿ ಜೊತೆ ನಾನು ಹಾಗೂ ಅಶ್ವಿನಿ ಮೇಡಮ್ ಅವರು ಖಂಡಿತವಾಗಿಯೂ ಬಂದೇ ಬರ್ತೇವೆ. ಇದು ಮಂದಾರ ಹೋಟೆಲ್ಸ್ ಕಾಪು ಪ್ರಸ್ತುತಿಪಡಿಸುವಂತಹ ನಿಮ್ಮೆಲ್ಲರ ನೆಚ್ಚಿನ ಅಡುಗೆ ಕೋಣೆಯ ಅದ್ಭುತ ರೆಸಿಪಿಗಳನ್ನು ಅನಾವರಣಗೊಳಿಸುವಂತಹ ಕಾರ್ಯಕ್ರಮ. ಅದೇ ರೀತಿ ಇದರ ಸಹ ಪ್ರಾಯೋಜಕರು ಮಹಿಮಾ ಪ್ಯೂರ್ ಕೊಕೊನಟ್ ಆಯಿಲ್, ಸುಭಾಸ್ ನಗರ, ಶಂಕರ್ಪುರ, ಕಟ್ಪಾಡಿ. ಧನ್ಯವಾದಗಳು. ಹೋಟೆಲ್ ಮಂದಾರ ಕಾಪು ಅರ್ಪಿಸುವ ಸ್ಪಂದನ ಸವಿರುಚಿ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಮಹಿಮಾ ಕೋಕೋನಟ್ ಆಯಿಲ್, ಮಹಿಮಾ ಇಂಡಸ್ಟ್ರೀಸ್, ಸುಭಾಸ್ ನಗರ, ಉಡುಪಿ.